ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಲಾಸ್ಟ್ ವಿಡಿಯೋದಲ್ಲಿ LKG ಮತ್ತೆ UKG ಮಕ್ಕಳುಗಳಿಗೆ ನಾವು ಕಲಿಸಬಹುದಾದಂತಹ ಒಂದಷ್ಟು ಬೇಸಿಕ್ ಸೆಂಟೆನ್ಸ್ಗಳನ್ನ ಕವರ್ ಮಾಡಿ ವಿಡಿಯೋವನ್ನ ಮಾಡಿದ್ದೆ. ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದೇ ಮಕ್ಕಳುಗಳು ಸ್ಕೂಲ್ಗೆ ಹೋದಾಗ ಸ್ಕೂಲ್ನಲ್ಲಿ ಪರ್ಟಿಕ್ಯುಲರ್ಲಿ ಟೀಚರ್ ಜೊತೆಗೆ ಅವರು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅಥವಾ ಕಾನ್ವರ್ಸೇಷನ್ ಅನ್ನ ಮಾಡಬೇಕಾದ್ರೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತಹ ಒಂದಷ್ಟು ಸೆಂಟೆನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಎರಡು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಬರೀ ಸ್ಟೂಡೆಂಟ್ ಪರ್ಸೆಪ್ಷನ್ ಅಥವಾ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಮಕ್ಕಳು ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೇ ಎಲ್ಲ ಡಿಸ್ಕಸ್ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಸ್ಕೂಲಲ್ಲಿ ಮಕ್ಕಳ ಜೊತೆಗೆ ಮಾತಾಡಬೇಕಾದ್ರೆ ಟೀಚರ್ಸ್ಗಳು ಏನೆಲ್ಲ ಮಾತಾಡ್ತಾರೆ ಅಂಡ್ ಕಾಮನ್ ಆಗಿ ಯೂಸ್ ಮಾಡುವಂತ ಸೆಂಟೆನ್ಸ್ಗಳು ಯಾವಿರುತ್ತೆ ಅಂಡ್ ಅದಕ್ಕೆ ಮಕ್ಕಳುಗಳದ ರೆಸ್ಪಾನ್ಸ್ ಹೆಂಗಿರಬೇಕು ಒಂದು ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಪ್ಯಾರಲಲ್ ಆಗಿ ಬಂದು ಮಕ್ಕಳುಗಳು ಏನಾದರೂ ಟೀಚರ್ನ ಕೇಳಬೇಕು ಅಂತಂದ್ರೆ ಅಥವಾ ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಎಗೇನ್ ಕಾಮನ್ ಆಗಿ ಯೂಸ್ ಮಾಡುವಂತ ಸೆಂಟೆನ್ಸ್ಗಳು. ಸೊ ಇವೆರಡನ್ನ ಕವರ್ ಮಾಡಿಕೊಂಡು ಜಸ್ಟ್ ಲೈಕ್ ಕಾನ್ವರ್ಸೇಷನ್ ಟೈಪ್ ಅಥವಾ ಡೈಲಾಗ್ಸ್ ಟೈಪ್, ಟೀಚರ್ ಕೇಳಿದ್ರೆ ಮಕ್ಕಳುಗಳು ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಥವಾ ಮಕ್ಕಳುಗಳು ಏನಾದರೂ ಕೇಳಬೇಕು ಅಂತಿದ್ರೆ ಯಾವ ತರ ಕೇಳಬೇಕು, ಅದಕ್ಕೆ ಟೀಚರ್ಸ್ ಕಳೆದು ಯೂಶಲಿ ರೆಸ್ಪಾನ್ಸ್ ಹೆಂಗಿರುತ್ತೆ. ಸೊ ಇದನ್ನ ಕವರ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಇದು ಎಸೆನ್ಸ್ ಅರ್ಥ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಮಕ್ಕಳುಗಳಿಗೆ ಈ ವಯಸ್ಸಿನಲ್ಲಿ ಕಲಿಸಬೇಕಾದ್ರೆ ನಾವು ಒಂದು ಹೊಸ ಭಾಷೆಯನ್ನು, ದಟ್ ಮೇ ಬಿ ಇಂಗ್ಲಿಷ್ ಆರ್ ಎನಿಥಿಂಗ್ ಎಲ್ಸ್, ಹೊಸ ಲ್ಯಾಂಗ್ವೇಜ್ ಅನ್ನ ಕಲಿಸೋವಾಗ ಗ್ರಾಮರು ಅದು ಇದು ಅಂತ ತುಂಬಾ ರೂಲ್ಸ್ಗಳನ್ನ ಹೇಳ್ಕೊಂಡು ನಾವು ಕಲಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಏನಾಗಬೇಕು ಅಂತಂದ್ರೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಬೇಕು. ಅಂದ್ರೆ ಯಾವುದಕ್ಕೆ ಏನಂತೀವಿ ಇಂಗ್ಲಿಷ್ ನಲ್ಲಿ ಅನ್ನೋದು ವರ್ಡ್ಸ್ಗಳು ನಾಲ್ಗೆ ಮೇಲೆ ಹರಿದಾಡ್ತಿರ್ಬೇಕು ಅಂಡ್ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಅಂಡ್ ರಿಮೆಂಬರ್ ಒನ್ ಥಿಂಗ್, ಮಕ್ಕಳುಗಳು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ಲೀಸ್ ಡೋಂಟ್ ಸ್ಟಾಪ್ ದೆಮ್. ತಪ್ಪು ಮಾಡ್ಲಿ ಪರವಾಗಿಲ್ಲ, ಬಿಕಾಸ್ ನಾವು ಇವಾಗಲೇ ಅದನ್ನ ತಪ್ಪು ಮಾಡ್ತಾ ಇದೆಯಾ, ಮಾತಾಡಬಾರ್ದು ಹಂಗೆ ಹಿಂಗೆ ಅಂತ ತುಂಬಾ ಅವಾಯ್ಡ್ ಮಾಡಿ ರಿಸ್ಟ್ರಿಕ್ಟ್ ಮಾಡಕ್ ಹೋಯ್ತು ಅಂತಂದ್ರೆ ಅವ್ರಿಗೊಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಸೊ ತಪ್ಪು ಮಾಡ್ತಾ ಇದ್ದಾರಾ, ಓಕೆ ಫೈನ್, ಲೆಟ್ ದೆಮ್ ಕಮಿಟ್ ಎರರ್ಸ್, ಬಟ್ ಮಾತಾಡ್ಲಿ ಅವರು. ಅದನ್ನ ನೀವು ಅಭ್ಯಾಸ ಮಾಡಿಸಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಂಪ್ರೂವೈಸೇಷನ್ ಮತ್ತೆ ಪರ್ಫೆಕ್ಷನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒನ್ಸ್ ಅಗೇನ್, ಸ್ಕೂಲ್ ಅಟ್ಮಾಸ್ಫಿಯರ್ ನಲ್ಲಿ, ಕ್ಲಾಸ್ ರೂಮ್ ನಲ್ಲಿ ಪರ್ಟಿಕ್ಯುಲರ್ಲಿ ಟೀಚರ್ ಮತ್ತೆ ಮಕ್ಕಳುಗಳು ಒಂದು LKG ಇಂದ ಪ್ರೈಮರಿ ಸ್ಕೂಲ್ ವಯಸ್ಸಿನ ಮಕ್ಕಳುಗಳು ಸ್ಕೂಲ್ಗೆ ಹೋದಾಗ ಅಲ್ಲಿ ನಡೆಯುವಂಥ ಕಾನ್ವರ್ಸೇಷನ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಅಗೇನ್ ಕಳೆದ ವಿಡಿಯೋ ತರನ ಇದನ್ನು ಕೂಡ ನಾನು 5 ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಏನೆಲ್ಲ ಕವರ್ ಆಗುತ್ತೆ ಈ ವಿಡಿಯೋದಲ್ಲಿ ಅಂತ ಹೇಳಿ ನೀವು ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ. ಒಂದು ಎಂಟ್ರಿಂಗ್ ದ ಕ್ಲಾಸ್ ಅಂಡ್ ಮಾರ್ನಿಂಗ್ ಗ್ರೀಟಿಂಗ್ಸ್. ಸೊ ಮಕ್ಕಳುಗಳು ಕ್ಲಾಸ್ಗೆ ಎಂಟ್ರಿ ಆದಾಗ ಅಲ್ಲಿ ಶುರುನಲ್ಲಿ ಯೂಸ್ ಮಾಡುವಂತ ಒಂದಷ್ಟು ಸೆಂಟೆನ್ಸ್ಗಳು ಜೊತೆಗೆ ಗ್ರೀಟಿಂಗ್ಸ್, ಟೀಚರ್ ಗ್ರೀಟ್ ಮಾಡುವಾಗ ಹೆಂಗ್ ಮಾಡಬೇಕು ಅಥವಾ ಟೀಚರ್ ಗ್ರೀಟ್ ಮಾಡಿದ್ರೆ ವಾಪಸ್ ಇವ್ರು ಹೆಂಗ್ ರಿಪ್ಲೈ ಮಾಡಬೇಕು, ಇದು ಕವರ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಆಸ್ಕಿಂಗ್ ಕ್ವೆಶನ್ಸ್ ಅಂಡ್ ಗೆಟಿಂಗ್ ಹೆಲ್ಪ್. ಸೊ ಟೀಚರ್ ಏನಾದರೂ ಕೇಳಬೇಕು ಅಂತಂದ್ರೆ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಕೇಳಬೇಕಂದ್ರೆ ಮಕ್ಕಳುಗಳು ಹೆಂಗ್ ಕೇಳಬೇಕು. ಅಂಡ್ ಥರ್ಡ್ ಒನ್ ಬಂದು ಕ್ಲಾಸ್ ರೂಮ್ ಮ್ಯಾನರ್ಸ್ ಅಂಡ್ ರೈಟಿಂಗ್ ವರ್ಕ್. ಸೊ ಕ್ಲಾಸ್ ರೂಮ್ ಒಳಗಡೆ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೆಂಟೆನ್ಸ್ಗಳು. ಅಂಡ್ ನೆಕ್ಸ್ಟ್ ಪರ್ಸನಲ್ ನೀಡ್ಸ್ ಡಿಸಿಪ್ಲಿನ್. ಸೊ ಏನು ಅಂತ ಆಮೇಲೆ ಅಲ್ಲಿ ಗೊತ್ತಾಗುತ್ತೆ ಆ ಸೆಕ್ಷನ್ಗೆ ಹೋದಾಗ. ಅಂಡ್ ಲಾಸ್ಟ್ ಒನ್ ಬಂದು ಟೈಮ್ ಟು ರಿಟರ್ನ್ ಹೋಮ್. ಸೊ ಸ್ಕೂಲ್ಗೆ ಎಂಟ್ರಿ ಆದಾಗಿಂದ ಸ್ಟಾರ್ಟ್ ಮಾಡಿಕೊಂಡು ವಾಪಸ್ ಮನೆಗೆ ಹೊರಡೋವರೆಗೂ ಸ್ಕೂಲಿಂದ ಯೂಸ್ ಮಾಡುವಂತ ಅರೌಂಡ್ ಒಂದು 50 ಸೆಂಟೆನ್ಸ್ಗಳನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಒಂದಷ್ಟು ಸೆಂಟೆನ್ಸ್ಗಳು ಟೀಚರ್ ಸೈಡ್ ಇಂದ ಇರುವಂತದ್ದು, ಇನ್ನೊಂದಷ್ಟು ಸೆಂಟೆನ್ಸ್ಗಳು ಮಕ್ಕಳು ಸೈಡ್ ಇರುವಂತದ್ದು. ಸೊ ನೀಟಾಗಿ ಇದನ್ನು ಕೇಳಿಸ್ಕೊತಾ ಹೋಗಿ ಅಂಡ್ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳುಗಳಿಗೆ. ಓಕೆ, ಫಸ್ಟ್ ಸೆಕ್ಷನ್ಗೆ ಬರೋಣ ಇವಾಗ. ಎಂಟ್ರಿಂಗ್ ದ ಕ್ಲಾಸ್ ಅಂಡ್ ಮಾರ್ನಿಂಗ್ ಗ್ರೀಟಿಂಗ್. ಸೊ ಕ್ಲಾಸಿಗೆ ಎಂಟ್ರ್ ಆದಾಗ ಮಾತಾಡುವಂತ ಯೂಸ್ ಮಾಡುವಂತ ಸೆಂಟೆನ್ಸ್ಗಳು ಕ್ಲಿಯರ್ಲಿ ಕಾಣಿಸ್ತಿದೆ ಅನ್ಸುತ್ತೆ ಹೋಪ್ಫುಲಿ. ವಿಡಿಯೋನ ಹಾರಿಜೆಂಟಲ್ ಆಗಿ ಹೀಗೆ ಇಟ್ಕೊಂಡು, ಬಿಕಾಸ್ ಇದು 1080 ಪಿಕ್ಸೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಫುಲ್ಲು ಕ್ಲಾರಿಟಿಯನ್ನ ಇಟ್ಕೊಂಡು ನೀವು ನೋಡಿದ್ರಿ ಅಂತಂದ್ರೆ ಟೆಕ್ಸ್ಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ, ಏನು ಬ್ಲರ್ ಆಗೋದು ಏನು ಆಗೋದಿಲ್ಲ. ಮೊಬೈಲ್ ಅನ್ನು ಅಡ್ಡ ಹಾರಿಜೆಂಟಲ್ ಆಗಿ ಇಟ್ಕೊಂಡು ನೋಡಿ. ಓಕೆ, ಫಸ್ಟ್ ಒನ್, ಮೇ ಕಮ್ ಇನ್ ಟೀಚರ್. ಸೊ ಯೂಶಲಿ ಪರ್ಮಿಷನ್ ಕೇಳುವಾಗ ಅಂಡ್ ಕೆಲವೊಂದು 2-3 ಸೆಂಟೆನ್ಸ್ಗಳು ನಾನು ಪ್ರೀವಿಯಸ್ LKG UKG ಮಕ್ಕಳಿಗೆ ಅಂತ ಏನ್ ಮಾಡಿದ್ನಲ್ಲ ಎಕ್ಸ್ಕ್ಲೂಸಿವ್ ಆಗಿ, ಅದರಲ್ಲಿರೋ ಸೆಂಟೆನ್ಸ್ಗಳು ಇರೋ ರಿಪೀಟ್ ಆಗಿದ್ದಾವೆ. ಬಿಕಾಸ್ ಇಲ್ಲಿ ಅಕೇಶನ್ ಅಥವಾ ಕಾಂಟೆಕ್ಸ್ಟ್ ಅನ್ನ ಇಟ್ಕೊಂಡು ನಾನು ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ತಿರೋದ್ರಿಂದ ಕೆಲವೊಂದನ್ನ ಮತ್ತೆ ಮತ್ತೆ ಯೂಸ್ ಮಾಡಬೇಕಾಗುತ್ತೆ. ಸೊ ನೋ ಪ್ರಾಬ್ಲಮ್, ನೀವು 2 ಸಲ 3 ಸಲ ಕೇಳ್ತಾ ಇದ್ದೀರಿ ಅಂತಂದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆಗುತ್ತೆ ಅಂಡ್ ಮಕ್ಕಳುಗಳಿಗೆ ಅದನ್ನು ಕೇಳಿಸಿ ಚೆನ್ನಾಗಿ ಅಭ್ಯಾಸ ಮಾಡ್ಕೋತವೆ. ಸೊ ಫಸ್ಟ್ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ಮೇ ಐ ಕಮ್ ಇನ್ ಟೀಚರ್. ಸೊ ಎಲ್ಲೂ ಕೇಳುವಾಗ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗುವಾಗ. ಸೊ ಟೀಚರ್ ಬರೋಕ್ಕಿಂತ ಮುಂಚೆನೇ ಕ್ಲಾಸ್ಗೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳು ಅಂತಂದ್ರೆ ದರ್ ಇಸ್ ನೋ ನೀಡ್ ಟು ಆಸ್ಕ್ ಎನಿ ಪರ್ಮಿಷನ್. ಬಟ್ ಟೀಚರ್ ಒಳಗಡೆ ಇದ್ದಾರೆ, ಮಕ್ಕಳುಗಳು ಹೋಗ್ತಿದ್ದಾರೆ ಅಂತಂದ್ರೆ ಪಾಯಿಂಟ್ 1. ಸೆಕೆಂಡ್ ಪಾಯಿಂಟ್ ಬಂದು ಒಂದು ಕ್ಲಾಸಿನ ಮಕ್ಕಳನ್ನ ಬೇರೆ ಕ್ಲಾಸ್ಗೆ ಏನಾದರೂ ಟೀಚರ್ ಅದನ್ನ ಕೇಳ್ಕೊಂಡು ಬಾ ಇದನ್ನ ಕೇಳ್ಕೊಂಬ ಅಂತ ಕಳಿಸಿದ್ರೆ, ಸೊ ಒಳಗಡೆ ಟೀಚರ್ ಇದ್ದಾರೆ ಅಂತಂದಾಗ ಎಂಟ್ರಿ ಆಗ್ಬೇಕಲ್ಲ. ಸೊ ಆ ಟೈಮಲ್ಲಿ ಈ ಪರ್ಮಿಷನ್ ನನ್ನ ಕೇಳೋದು ಈ ತರ, ಮೇ ಐ ಕಮ್ ಇನ್ ಟೀಚರ್. ಎಸ್ ಪ್ಲೀಸ್ ಕಮ್ ಇನ್ಸೈಡ್ ಅಂತಾರೆ. ಓಕೆನಾ, ಟೀಚರ್ ಯಾರು ಇರ್ತಾರೋ ಬೇಡ ಗೆಟ್ ಔಟ್ ಅಂತ ಅನ್ನಲ್ಲ, ಸಾಮಾನ್ಯವಾಗಿ ಒಳಗಡೆ ಕರೀತಾರೆ. ಸೊ ಕಮ್, ಎಸ್ ಪ್ಲೀಸ್ ಕಮ್ ಇನ್ಸೈಡ್, ಒಳಗೆ ಬಾ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಮಾರ್ನಿಂಗ್, ಸಿಟ್ ಡೌನ್ ಪ್ಲೀಸ್. ಸೊ ನಾವು ನಾರ್ಮಲಿ ವಿಶ್ ಮಾಡುವಾಗ 2 ಸೈಡಿಂದನೂ ವಿಶ್ ಆಗಬೇಕು. ಒಬ್ರು ವಿಶ್ ಮಾಡ್ತಿದ್ದಾರೆ ಅಂತಂದ್ರೆ ನಾರ್ಮಲಿ ವಿಶ್ ಮಾಡಬೇಕು. ಈ ಸಾಮಾನ್ಯವಾಗಿ ಗುಡ್ ಮಾರ್ನಿಂಗ್ ಅಂದ್ರೆ ವೆರಿ ಗುಡ್ ಮಾರ್ನಿಂಗ್ ಅಂತೀವಿ, ಗುಡ್ ಈವ್ನಿಂಗ್ ಅಂದ್ರೆ ವೆರಿ ಗುಡ್ ಈವ್ನಿಂಗ್ ಅಂತೀವಿ, ವಾಪಸ್ ವಿಶ್ ಮಾಡ್ತೀವಲ್ಲ, ಇಟ್ಸ್ ಅ ಮ್ಯಾನರ್ಸ್. ಸೊ ಹಾಗಾಗಿ ಸ್ಟೂಡೆಂಟ್ ವಿಶ್ ಮಾಡಿದಾಗ ಟೀಚರ್ ವಾಪಸ್ ಹೇಳ್ತಾರೆ ಗುಡ್ ಮಾರ್ನಿಂಗ್, ಸಿಟ್ ಡೌನ್ ಪ್ಲೀಸ್, ಕೂತ್ಕೋ ಅಂತ ಹೇಳಿ. ಓಕೆ, ಸ್ಟೂಡೆಂಟ್ ನೆಕ್ಸ್ಟ್, ವೇರ್ ಶುಡ್ ಐ ಸಿಟ್ ಟುಡೇ.
ವೇರ್ ಶುಡ್ ಐ ಸಿಟ್ ಟುಡೇ, ನಾನು ಎಲ್ಲಿ ಕುತ್ಕೋಬೇಕು ಇವತ್ತು ಅಂತ ಹೇಳಿ. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಒಂದೇ ಪ್ಲೇಸಲ್ಲಿ ಕುತ್ಕೋತಿರ್ತಾರೆ. ಬೈ ಚಾನ್ಸ್ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್, ಡ್ಯೂ ಟು ಸಮ್ ಸಡನ್ ಚೇಂಜಸ್, ಬೇರೆದೇನಾದ್ರೂ ಪ್ಲೇಸ್ ಚೇಂಜ್ ಆಗಿದೆ ಅಂತಂದ್ರೆ ನಾನು ಎಲ್ಲಿ ಕುತ್ಕೊಳ್ಳಿ ಅಂತ ಕೇಳ್ತೀವಲ್ಲ. ಸೊ ವೇರ್ ಶುಡ್ ಐ ಸಿಟ್ ಟುಡೇ. ಸೊ ಟೀಚರ್ ಹೇಳ್ತಾರೆ ಅದಕ್ಕೆ ಗೋ ಟು ಯುವರ್ ರೆಗ್ಯುಲರ್ ಪ್ಲೇಸ್. ಸೊ ನೀನು ನಾರ್ಮಲಿ ಎಲ್ಲಿ ಕುತ್ಕೋತಿದ್ಯಲ್ಲ ಹೋಗಿ ಅಲ್ಲೇ ಕುತ್ಕೋ ಅಂತೇಳಿ. ಗೋ ಟು ಯುವರ್ ರೆಗ್ಯುಲರ್ ಪ್ಲೇಸ್. ಅಂಡ್ ಅಗೇನ್ ಶುಡ್ ಐ ಓಪನ್ ಮೈ ಬುಕ್, ಸ್ಟೂಡೆಂಟ್ ಕೇಳಿದೆ ಓಪನ್ ಮಾಡಬೇಕಾ ನಾನು ಅಂತ ಹೇಳಿ. ಅಂಡ್ ರಿಮೆಂಬರ್ ಒನ್ ಥಿಂಗ್, ನಾನು ಇಂಟೆನ್ಷನಲಿ ಶುಡ್ ಅನ್ನು ಹಾಕಿದ್ದೀನಿ. ಶಾಲ್ ಐ ಓಪನ್ ಮೈ ಬುಕ್ ಅಂತ ಕೇಳೋದನ್ನು ಕೇಳ್ತೀವಿ, ಅಂಡ್ ಶುಡ್ ಐ ಓಪನ್ ದ ಬುಕ್. ಎರಡಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ ಶುಡ್ ಅನ್ನು ನಾವು ಕಂಪಲ್ಸರಿ ಆಗಿ ಏನಾದರೂ ಒಂದನ್ನು ಮಾಡ್ಬೇಕಲ್ವಾ, ಅವಾಗ ನಾವು ಯೂಸ್ ಮಾಡ್ತೀವಿ. ಓಪನ್ ಮಾಡಬೇಕಾ ಅಂತ ಹೇಳುವಾಗ. ಶಾಲ್ ಐ ಓಪನ್ ಮೈ ಬುಕ್ ಅಂತ ಕೇಳಿದ್ರೆ ಓಪನ್ ಮಾಡ್ಲಾ ಅಂತ ಕೇಳ್ದಂಗೆ ಆಗುತ್ತೆ. ಬಟ್ ಕಂಪಲ್ಸರಿ ಆಗಿ ಮ್ಯಾಂಡೇಟರಿ ಆಗಿ ಏನಾದರೂ ಒಂದನ್ನು ಮಾಡಲೇಬೇಕಾ ಅಂತ ಕೇಳುವಾಗ ನಾವು ವಿ ಹ್ಯಾವ್ ಟು ಯೂಸ್ ಶುಡ್. ಸೊ ಇಫ್ ಐ ವಾಂಟ್ ಟು ಲರ್ನ್ ಇಂಗ್ಲಿಷ್ ಶುಡ್ ಐ ಪ್ರಾಕ್ಟೀಸ್ ಡೈಲಿ ಅಂತ ಕೇಳಿದ್ರೆ ಎಸ್. ಸೊ ಕಲ್ತ್ಕೋಬೇಕು ಅಂತಂದ್ರೆ ಯು ಶುಡ್ ಪ್ರಾಕ್ಟೀಸ್ ಡೈಲಿ. ಸೊ ಅದನ್ನ ಕಂಪಲ್ಸರಿಯಾಗಿ ಹೇಳುವಾಗ. ಟೀಚರ್ ಎಸ್ ಓಪನ್ ಟು ಪೇಜ್ 10 ಅಂದ್ರೆ ಪೇಜ್ 10 ಅನ್ನ, ಪೇಜ್ ನಂಬರ್ 10 ಅನ್ನ ಓಪನ್ ಮಾಡು. ಹೌದು, ಬುಕ್ ಅನ್ನು ಓಪನ್ ಮಾಡು, ಅಂಡ್ ಪರ್ಟಿಕ್ಯುಲರ್ಲಿ 10th ಪೇಜ್ ನಂಬರ್ ಅನ್ನ ಓಪನ್ ಮಾಡು ಅಂತ ಹೇಳ್ತಾರೆ. ಅಂಡ್ ಸ್ಟೂಡೆಂಟ್ ಐ ಫರ್ಗಾಟ್ ಮೈ ಬುಕ್ ಟುಡೇ. ಕನ್ಫ್ಯೂಸ್ ಆಗ್ಬಿಟ್ರೆ ಆಮೇಲೆ ಏನ್ ಇಲ್ಲಿ ಬುಕ್ ಓಪನ್ ಮಾಡ್ಲಾ ಅಂತ ಕೇಳಿ ಇಲ್ಲಿ ನೋಡಿದ್ರೆ ಮರ್ತೋಗಿದ್ದಾನೆ ಅಂತ ಕೇಳ್ತಾ ಇದ್ರಲ್ಲ ಅಂತ ಹೇಳಿ. ದೇ ಆರ್ ನಾಟ್ ಇಂಟರ್ ಕನೆಕ್ಟೆಡ್. ಓಕೆನಾ? ಸೆಂಟೆನ್ಸ್ ಅನ್ನ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಷನ್ ಅಂತ ಅನ್ಕೋಬೇಡಿ. 50 ಸೆಂಟೆನ್ಸ್ಗಳಲ್ಲಿ ಅರೌಂಡ್ ಒಂದು 25 ಡೈಲಾಗ್ಸ್ಗಳೇನು ಬರುತ್ತಲ್ಲ, ದೇ ಆರ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಕೆಲವೊಂದು ಕಂಟಿನ್ಯೂಡ್ ಆಗುತ್ತೆ, ಇನ್ನೊಂದು ಇಂಡಿಪೆಂಡೆಂಟ್ ಇರುತ್ತೆ. ಸೊ ಬೈ ಚಾನ್ಸ್ ಬುಕ್ ಅನ್ನು ಮರ್ತು ಬಂದ್ಬಿಟ್ಟಿದ್ರೆ, ಯಾವುದೋ ಕನ್ನಡ ಕ್ಲಾಸೋ, ಮ್ಯಾಥ್ಸೋ, ಸೋಷಿಯಲ್ ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ ಯಾವುದೋ ಒಂದು ಸಬ್ಜೆಕ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಆ ಸ್ಟೂಡೆಂಟ್ ಅವತ್ತು ತಗೊಂಡೋಗಿಲ್ಲ, ಹುಡುಗ ಅಥವಾ ಹುಡುಗಿ. ಸೊ ಐ ಫರ್ಗಾಟ್ ಮೈ ಬುಕ್ ಟುಡೇ, ಅಯ್ಯೋ ಮರ್ತು ಬಂದ್ಬಿಟ್ಟಿದ್ದೀನಿ ಬುಕ್ ಅನ್ನ ಅಂತ ಹೇಳುವಾಗ. ಸೊ ಟೀಚರ್ ಏನು ಹೇಳ್ತಾರೆ ಅವಾಗ, ಯು ಕ್ಯಾನ್ ಶೇರ್ ವಿತ್ ಹಿಮ್ ಅಂದ್ರೆ ಯಾರು, ಪಕ್ಕದಲ್ಲಿರೋ ಯಾರೋ ಸ್ಟೂಡೆಂಟ್. ಸೊ ವಿತ್ ಹರ್ ಅಥವಾ ವಿತ್ ಹಿಮ್ ಎನಿಥಿಂಗ್ ಇಸ್ ಓಕೆ. ಸೊ ಹೆಣ್ಮಕ್ಳಿಗೆ ಹೇಳುವಾಗ ಹಿಮ್ ಅಂತೀವಿ, ಹೆಣ್ಮಕ್ಳಿಗೆ ಹೇಳುವಾಗ ಹರ್ ಅಂತ ಹೇಳ್ತೀವಿ, ಗಂಡ್ ಮಕ್ಳಿಗೆ ಹೇಳ್ಬೇಕಾದ್ರೆ ಹಿಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಶೇರ್ ವಿತ್ ಹಿಮ್. ಸೊ ಯಾರು ತಗೊಂಡ್ ಬಂದಿದ್ದಾರಲ್ವಾ, ನೀನು ಪಕ್ಕ ಕುತ್ಕೊಂಡಿರೋ ಫ್ರೆಂಡ್ ಇದಾನಲ್ವಾ, ಅವನ ಹತ್ರ ಶೇರ್ ಮಾಡ್ಕೊ ನೀನು ಅಂತ ಹೇಳುವಾಗ ಇದನ್ನ ಹೇಳಬೇಕು. ರಿಮೆಂಬರ್ ಒನ್ ಥಿಂಗ್, ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಟೀಚರ್ ಹೇಳುವಾಗ ಅವ್ರು ಹೇಳಿದ ಮಕ್ಳುಗಳಿಗೆ ಅರ್ಥ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಎರಡೂ ಕಡೆ ಡೈಲಾಗ್ಸ್ ಅನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವರಿಗೆ. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ಗೆ ಬಂದ್ರೆ ಆಸ್ಕಿಂಗ್ ಕ್ವೆಶನ್ಸ್ ಅಂಡ್ ಗೆಟಿಂಗ್ ಹೆಲ್ಪ್. ಸೊ ಟೀಚರ್ ಏನಾದ್ರು ಕೇಳಬೇಕು ಅಂತಂದ್ರೆ ಹೆಂಗೆ ಕೇಳಬೇಕು ಇಲ್ಲಿ, ಅಥವಾ ಟೀಚರೇ ಮಕ್ಕಳು ಕೇಳಿದ್ರು ಅಂತಂದ್ರೆ ನಾರ್ಮಲಿ ಏನ್ ಕೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ರಿಪ್ಲೈ ಮಾಡೋದು ಹೆಂಗೆ. ಎವ್ರಿ ಒನ್ ಲುಕ್ ಅಟ್ ದ ಬೋರ್ಡ್. ಇದೇ ಬೋರ್ಡ್ ಅಂತ ಅನ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ಬೋರ್ಡ್ ನೋಡಿ ಅಂತ ಹೇಳ್ತಾರಲ್ವಾ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಾರೆ, ಡಿಯರ್ ಸ್ಟೂಡೆಂಟ್ಸ್ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳ್ತಾರೆ. ಓಕೆ, ಟೀಚರ್ ಪ್ಲೀಸ್ ಲುಕ್ ಹಿಯರ್. ಸೊ ಯಾರೋ ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ, ಅವ್ನಿಗೇನೋ ಡೌಟ್ ಇರುತ್ತೆ ಅಥವಾ ಏನೋ ಕೇಳೋದಿರುತ್ತೆ, ಮಿಸ್ ಅಥವಾ ಮ್ಯಾಮ್ ಒಂದು ನಿಮಿಷ ಇಲ್ಲಿ ನೋಡಿ ಅಂತ ತೋರಿಸ್ತಾರಲ್ವಾ. ಸೊ ಲುಕ್ ಹಿಯರ್. ಎಸ್, ಡು ಯು ನೀಡ್ ಎನಿ ಹೆಲ್ಪ್? ಟೀಚರ್ ಕೇಳ್ತಾರೆ, ಏನಪ್ಪ ಏನಾದ್ರು ಹೆಲ್ಪ್ ಬೇಕಾ ನಿನಗೆ, ಏನಾಗಬೇಕಾಗಿತ್ತು, ಡು ಯು ನೀಡ್ ಎನಿ ಹೆಲ್ಪ್. ಇಲ್ಲಿ ಎಸ್ ಏನು ಅಂತಂದ್ರೆ ಇದು ಹೇಳಿದಕ್ಕೆ ರೆಸ್ಪಾನ್ಸ್. ಇದು ಟೀಚರ್ ಪ್ಲೀಸ್ ಲುಕ್ ಹಿಯರ್ ಅಂತ ಹುಡುಗ ಕೇಳ್ತಾನಲ್ವ ಯಾರೋ, ಎಸ್ ಹೌದು ನೋಡ್ತಾ ಇದ್ದೀನಿ, ಏನು ಇವಾಗ ಏನಾಗಬೇಕಾಗಿದೆ ಅಂತ ಕೇಳ್ತಾರಲ್ಲ. ಸೊ ಅದಕ್ಕೆ ರಿಪ್ಲೈ ಆಗಿ ಎಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಡು ಯು ನೀಡ್ ಹೆಲ್ಪ್, ಏನಾದರೂ ಹೆಲ್ಪ್ ಬೇಕಾ ನಿನಗೆ ಅಂತ ಕೇಳುವಾಗ. ಓಕೆ, ಯಾಕೆ ಕರ್ದ ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಏನೋ ಒಂದನ್ನು ತೋರಿಸ್ಬಿಟ್ಟು ನನಗಿದು ಅರ್ಥ ಆಗ್ತಿಲ್ಲ. ಸೊ ಪ್ರಾಬ್ಲಮ್ ಏನು, ಅವ್ನಿಗೇನು ಹೆಲ್ಪ್ ಬೇಕಾಗಿದೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಟೀಚರ್ ಬಂದಿವಾಗ ಅರ್ಥ ಮಾಡಿಸ್ಬೇಕು. ಐ ಡು ನಾಟ್ ಅಥವಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್, ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಅಗೇನ್. ಸೊ ಟೀಚರ್ ಹೇಳ್ತಾರೆ ಅರ್ಥ ಆಗಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ. ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಅಗೇನ್. ಓಕೆ, ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಅಗೇನ್. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್, ವಾಟ್ ಡಸ್ ದಿಸ್ ವರ್ಡ್ ಮೀನ್. ಸೊ ಯಾವ್ದಾದ್ರು ಒಂದು ವರ್ಡ್ ಅನ್ ಮೀನಿಂಗ್ ಅನ್ನ ಗೊತ್ತಾಗಿಲ್ಲ ಅಂತಂದ್ರೆ ಆ ವರ್ಡ್ ಅನ್ನು ತೋರಿಸ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲೇ ಎವ್ರಿ ಒನ್ ಅಂತ ಇದೆ, ಹೀಗೆ ಗೊತ್ತಾಗಿಲ್ಲ ಅಂತ ಅನ್ಕೊಳ್ರಿ. ಇವಾಗ ಎವ್ರಿ ಒನ್ ದಿ ವರ್ಡ್ ಮೀನಿಂಗ್ ಏನು ಅಂತ ಕೇಳ್ಬೇಕಲ್ವಾ. ಸೊ ಯಾವುದೋ ಒಂದು ವರ್ಡ್ ಅನ್ನು ತೋರಿಸ್ಬಿಟ್ಟು ಆ ಮೀನಿಂಗ್ ಅಂತ ತಿಳ್ಕೋಬೇಕು ಅಂತಂದ್ರೆ ವಾಟ್ ಡಸ್ ದಿಸ್ ವರ್ಡ್ ಮೀನ್. ನೆಕ್ಸ್ಟ್, ಇಟ್ ಮೀನ್ಸ್ ಟು ವಾಕ್ ಫಾಸ್ಟ್ ಅಂದ್ರೆ ಯಾವುದೋ ಒಂದು ವರ್ಡ್ ಮೀನಿಂಗ್ ಅನ್ನ. ಸೊ ಯಾವುದೋ ಒಂದು ವರ್ಡ್ ಇರುತ್ತೆ, ಅದ್ರದ್ದು ಮೀನಿಂಗ್ ಬಂದು ವಾಕ್ ಫಾಸ್ಟ್ ಅಂತ ಹೇಳಿ. ಸೊ ದಟ್ ಮೇ ಬಿ ವಾಕ್ ಫಾಸ್ಟ್ ಆರ್ ಸಮಥಿಂಗ್ ಎಲ್ಸ್, ಡಿಪೆಂಡ್ಸ್ ಅಪಾನ್ ದ ವರ್ಡ್. ಯಾವ ವರ್ಡ್ ಅನ್ನ ಮೀನಿಂಗ್ ಅನ್ನ ಮಕ್ಕಳು ಕೇಳ್ತಾರೆ ಅಥವಾ ಟೀಚರ್ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪ್ಯಾಟರ್ನ್ ಹಿಂಗಿರ್ಬೇಕು ಅಂತ ನಿಮ್ಗೆ ಅಭ್ಯಾಸ ಆಗಲಿ. ನೆಕ್ಸ್ಟ್ ಸ್ಟೂಡೆಂಟ್, ಹೌ ಡು ಯು ಸ್ಪೆಲ್ ಇಟ್. ಸ್ಪೆಲ್ ಅಂದ್ರೆ ಸ್ಪೆಲ್ಲಿಂಗ್ ಅಂತ ಇಲ್ಲಿ. ಈಗ ಸೈಕಾಲಜಿ ಅಂತ ಹೇಳ್ಬಿಟ್ಟು ಸ್ಪೆಲ್ಲಿಂಗ್ ಬರೀರಿ ಅಂತಂದ್ರೆ ಎಷ್ಟು ಜನಕ್ಕೆ ಸ್ಪೆಲ್ಲಿಂಗೇ ಗೊತ್ತಾಗಲ್ಲ. ಸೊ ಸ್ಪೆಲ್ಲಿಂಗ್ ಏನು ಅಂತ ಕೇಳ್ಬೇಕಲ್ವಾ. ಅಥವಾ ಟೀಚರ್ ಅನ್ನೋ ಡಿಕ್ಟೇಷನ್ ವರ್ಕೆಲ್ಲ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ರಿ ಇವಾಗ, ಅಥವಾ ಏನೋ ಹೇಳಿರ್ತಾರೆ ಬರ್ಕೊಳ್ರಿ ಅಂತೇಳಿ, ಸ್ಪೆಲ್ಲಿಂಗ್ ಗೊತ್ತಾಗಲ್ಲ. ಅಥವಾ ಯಾರ್ದೋ ಹೆಸರು ಹೇಳಿದ್ರೆ ಸ್ಪೆಲ್ಲಿಂಗ್ ಗೊತ್ತಾಗಲ್ಲ. ಸೊ ದಟ್ ಹೌ ಡು ಐ ಸ್ಪೆಲ್ ಇಟ್, ಸ್ಪೆಲ್ಲಿಂಗ್ ಏನು, ಹೆಂಗ್ ಸ್ಪೆಲ್ ಮಾಡೋದು ಅಂತ ಹೇಳುವಾಗ ಹೆಂಗೆ ಕೇಳಬೇಕು. ನೆಕ್ಸ್ಟ್, ರೈಟ್ ಇಟ್ ಡೌನ್ ಲೈಕ್ ದಿಸ್. ಈ ತರ ಬರಿ ಅಂತ ಏನಾದರೂ ತೋರಿಸ್ಬಿಟ್ಟು ಹೇಳುವಾಗ ಹಿಂಗೆ ಬರಿಬೇಕು ನೀನು ಅಂತ ಹೇಳಿ. ಸ್ಟೂಡೆಂಟ್, ಕುಡ್ ಯು ರಿಪೀಟ್ ದಟ್ ಪ್ಲೀಸ್. ಯಾವುದಾದ್ರೂ ಒಂದನ್ನ ಟೀಚರ್ ಹೇಳಿ ಒಂದ್ಸಲಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಹೇಳಿ ಮಿಸ್ ಹೇಳಿ ಪ್ಲೀಸ್, ಇನ್ನೊಂದ್ಸಲಿ ಹೇಳಿ ಮ್ಯಾಮ್ ಅಂತ ಕೇಳ್ತಾರಲ್ಲ, ಅದನ್ನೇ ಕುಡ್ ಯು ರಿಪೀಟ್ ದಟ್ ಪ್ಲೀಸ್.
ಇದು ನೆನ್ಪೊಳ್ಕೊಳ್ಳಿ. ಸಾಮಾನ್ಯವಾಗಿ ಕುಡ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ತೀವಿ. ಸೊ ಕುಡ್ ಯು ಪ್ಲೀಸ್ ರಿಪೀಟ್ ದಟ್ ಅಂತ ಹೇಳಿದ್ರು ಓಕೆ, ಕುಡ್ ಯು ರಿಪೀಟ್ ದಟ್ ಪ್ಲೀಸ್ ಅಂತ ಹೇಳಿದ್ರು ಓಕೆ. ಸೊ ಇದು ಸೆಕೆಂಡ್ ಸೆಕ್ಷನ್ ನಲ್ಲಿ ಯೂಸ್ ಮಾಡುವಂತ ಒಂದಷ್ಟು ಸೆಟ್ ಆಫ್ ಸೆಂಟೆನ್ಸ್ಗಳು. ಅಂಡ್ ಥರ್ಡ್ ಒನ್ ಬಂದ್ರೆ ಕ್ಲಾಸ್ ರೂಮ್ ಮ್ಯಾನರ್ಸ್ ಮತ್ತೆ ರೈಟಿಂಗ್ ವರ್ಕ್. ಸೊ ಅಗೈನ್ ಈಗ ನಾನು ಕ್ಲಾಸ್ ರೂಮ್ದೇ ಪ್ರಿಫರಬಲಿ ರೈಟಿಂಗ್ ಸಂಬಂಧಪಟ್ಟಂಗೆ ಅಥವಾ ಕ್ಲಾಸ್ ರೂಮ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಹೇಳೋದಾಯ್ತು ಅಂತಂದ್ರೆ ಟೀಚರ್ ಹೇಳ್ತಾರೆ ರೈಟ್ ದಿಸ್ ಇನ್ ಯೋರ್ ನೋಟ್ಬುಕ್. ಸೊ ಏನಾದರೂ ಒಂದನ್ನು ಹೇಳಿ ಇದನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಳ್ಳಿ. ರೈಟ್ ದಿಸ್ ಇನ್ ಯೋರ್ ನೋಟ್ಬುಕ್, ಇದನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಳ್ಳಿ. ನಾನು ಇಂಟೆನ್ಷನಲಿ ಕನ್ನಡ ಸೆಕ್ಷನ್ ಹಾಕಿಲ್ಲ ಈ ವಿಡಿಯೋದಲ್ಲಿ, ಅನ್ಲೈಕ್ ಪ್ರೀವಿಯಸ್ ವಿಡಿಯೋ ಅದ್ರಲ್ಲಿ ಹಾಕಿದ್ದೆ ಕನ್ನಡ ಮತ್ತೆ ಇಂಗ್ಲೀಷನ್ನ. ಇಲ್ಲಿ ಕೇಳಿಸ್ಕೊಳ್ಳಿ ಕನ್ನಡವನ್ನ, ಬಟ್ ಇಂಗ್ಲೀಷನ್ನು ನೆನ್ಬಿಟ್ಕೊಳ್ಳಿ. ಸ್ಟೂಡೆಂಟ್, ಮೇ ಐ ಶಾರ್ಪನ್ ಮೈ ಪೆನ್ಸಿಲ್. ಪೆನ್ಸಿಲ್ನ ಎರಿಯೋದು ಅಂತಾರಲ್ಲ, ಮೆಂಡರಲ್ಲಿ ಹಾಕೊಂಡು ಇದು ಮಾಡ್ತಾರಲ್ವ, ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್. ಸೊ ಚೂಪ್ ಮಾಡೋದು. ಮೇ ಶಾರ್ಪನ್ ಮೈ ಪೆನ್ಸಿಲ್, ಪೆನ್ಸಿಲ್ ಅನ್ನ ಶಾರ್ಪ್ ಮಾಡ್ಲಾ. ಎಸ್, ಡೂ ಇಟ್ ಕ್ವಿಕ್ಲಿ. ಬೇಗ ಮಾಡು. ಅದಕ್ಕೆ ಒಂದು ದಿವಸ ಮಾಡ್ಬಿಡ್ಬೇಡ ಶಾರ್ಪ್ ಮಾಡ್ತೀನಿ ಅಂತೇಳಿ, ಬೇಗ ಮಾಡಿ ಮುಗಿಸು. ಎಸ್, ಡೂ ಇಟ್ ಕ್ವಿಕ್ಲಿ. ಕ್ಯಾನ್ ಐ ಬಾರೋ ಎನ್ ಎರೇಸರ್? ಸ್ಟೂಡೆಂಟ್ ಕೇಳ್ತಾನೆ. ಈ ಬಾರೋ ವರ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ನಾನೇನೋ ತಗೊಂಡ್ ಬಂದಿರಲ್ಲ, ಪಕ್ಕದವ್ರ ಹತ್ರ ಇಸ್ಕೋಬೇಕು ಅದನ್ನ. ಇಸ್ಕೊಳ್ಳೋ ವರ್ಡ್ ಇದೆಯಲ್ಲ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಾರೋ ಅಂತ ಅನ್ನೋದು. ಸೊ ಕ್ಯಾನ್ ಐ ಬಾರೋ ಎನ್ ಎರೇಸರ್? ಎರೇಸರ್ ಇಲ್ಲ, ಪಕ್ಕದಲ್ಲಿ ಇಸ್ಕೊಳ್ಳ ಅಂತ ಹೇಳಿ ಟೀಚರ್ ಹೇಳ್ತಾರೆ. ಅದಕ್ಕೆ ಆಸ್ಕ್ ಯುವರ್ ಫ್ರೆಂಡ್ ಪೊಲೈಟ್ಲಿ. ಪೊಲೈಟ್ಲಿ ಅಂತಂದ್ರೆ ತುಂಬಾ ಜೆಂಟಲ್ ಆಗಿ ಕೇಳೋದು. ತುಂಬ ಆವಾಜ್ ಐ ಕೊಡೋ ಎರೇಸರ್ನ ಅಂತಲ್ಲ, ಪ್ಲೀಸ್ ಎರೇಸರ್ ಕೊಡ, ಮರದ್ ಬಂದ್ಬಿಟ್ಟಿದ್ದೀನಿ, ಪ್ಲೀಸ್ ಕೊಡೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಹೇಳ್ತೀವಲ್ಲ, ತುಂಬಾ ಹಂಬಲ್ ಆಗಿ ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ಪೊಲೈಟ್. ಓಕೆ, ಆಸ್ಕ್ ಯುವರ್ ಫ್ರೆಂಡ್ ಪೊಲೈಟ್ಲಿ ಅಂತ ಟೀಚರ್ ಹೇಳ್ತಾರೆ. ನೆಕ್ಸ್ಟ್ ಸ್ಟೂಡೆಂಟ್, ಕ್ಯಾನ್ ಐ ಹ್ಯಾವ್ ಅ ಟರ್ನ್? ಟೀಚರ್ ವೆಯ್ಟ್ ಫಾರ್ ಯುವರ್ ಟರ್ನ್ ಪ್ಲೀಸ್. ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಟರ್ನ್ ಅನ್ನ ಯೂಸ್ ಮಾಡಿದೆ. ಇದು ಹೆಂಗೆ ಅಂದ್ರೆ, ಇವಾಗ ಮಕ್ಳುಗಳನ್ನ ಆಟ ಆಡಿಸ್ತಿರ್ತಾರೆ ಅಂತ ಅನ್ಕೊಳ್ಳಿ ಟೀಚರ್. ಇವಾಗ ಫಾರ್ ಎಕ್ಸಾಂಪಲ್ ಇದು ಸ್ಲೈಡರ್ ಎಲ್ಲ ಬರುತ್ತಲ್ಲ, ಜಾರೋ ಬಂಡೆಲ್ಲ ಆಟ ಆಡಿಸ್ತಿರ್ತಾರಲ್ಲ, ಸುಮ್ಮನೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ. ಒಂದು 10 ಜನ ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು ಕ್ಯೂರಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ರು ಅಂತ ಆಡಿಸ್ತಿರ್ತಾರೆ. ನಾನು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಟರ್ನ್ ಫಿಕ್ಸ್ ಮಾಡಿರ್ತಾರೆ. ಫಸ್ಟ್ ನೀನು, ಸೆಕೆಂಡ್ ನೀನು, ಥರ್ಡ್ ನೀನು, ಫೋರ್ತ್ ನೀನು ಅಂತ ಹೇಳ್ಬಿಟ್ಟು. ಸೊ ಅವಾಗ ಹೇಳುವಾಗ ಕ್ಯಾನ್ ಐ ಹ್ಯಾವ್ ಅ ಟರ್ನ್? ಯಾವನ ಒಬ್ಬ ಹೊರಗಡೆ ಇದ್ದಾನೆ ಅಥವಾ ಅವನಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತಂದ್ರೆ, ನನಗೊಂದು ಚಾನ್ಸ್ ಸಿಗ್ಬೋದಾ, ನನಗೊಂದು ಸರ್ದಿ ಬರ್ಬೋದಾ, ನಾನೊಂದ್ಸಲಿ ಟ್ರೈ ಮಾಡ್ಲಾ ಅಂತ ಹೇಳುವಾಗ ಇದನ್ನ ಕೇಳ್ತೀವಿ, ಕ್ಯಾನ್ ಐ ಹ್ಯಾವ್ ಅ ಟರ್ನ್? ಟೀಚರ್ ವೆಯ್ಟ್ ಫಾರ್ ಯುವರ್ ಟರ್ನ್ ಪ್ಲೇಸ್. ಅಥವಾ ಹೀಗೂ ತಗೊಳ್ಬೋದು. ಈಗ ಕ್ಲಾಸ್ನಲ್ಲಿ ಟೀಚರ್ ಅನ್ನ ಕ್ವಶನ್ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ಕೆಲವು ಮಕ್ಳುಗಳು ತುಂಬಾ ಸ್ಟೂಡಿಯಸ್ ಆಗಿರ್ತವೆ. ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್ ನಾನು ಅಂತೇಳಿ ರೆಡಿ ಆಗಿರ್ತವೆ. ಎಲ್ಲರೂ ಅಟ್ ಎ ಟೈಮ್ ಕೇಳೋಕ್ಕಾಗಲ್ಲ ಮ್ಯಾಮ್, ಅಥವಾ ಟೀಚರ್ ಕೇಳೋಕ್ಕಾಗೋದಿಲ್ಲ. ಸೊ ದಟ್ ವೆಯ್ಟ್ ಮಾಡಪ್ಪ, ಎಲ್ಲರನ್ನೂ ಕೇಳ್ಕೊಂಡು ನಿನ್ನ ಹತ್ರ ಬರ್ತೀನಿ, ಆಮೇಲೆ ನೀನು ಕೇಳುವಂತೆ ಅಂತ ಹೇಳ್ತಾರಲ್ಲ. ಸೊ ಆ ಟೈಮಲ್ಲಿ ನಾನು ಹೇಳ ಅಂತ ಕೇಳ್ತೀವಲ್ಲ. ಸೊ ಆ ಸೆನ್ಸಲ್ಲೂ ಕೂಡ ವಿ ಕ್ಯಾನ್ ಯೂಸ್ ದಿಸ್ ವರ್ಡ್ ಕ್ಯಾನ್ ಐ ಹ್ಯಾವ್ ಅ ಟರ್ನ್. ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು, ಬಟ್ ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ. ಓಕೆ, ನೆಕ್ಸ್ಟ್. ಸೊ ಅವ್ರು ಹೇಳ್ತಾರೆ ವೆಯ್ಟ್ ಫಾರ್ ಯುವರ್ ಟರ್ನ್ ಪ್ಲೀಸ್. ಓಕೆ, ನಿಂದು ಸರ್ದಿ ಬಂದಾಗ ನೀನು ಹೇಳುವಂತೆ ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳಿ. ಲುಕ್ ಐ ಫಿನಿಶ್ಡ್ ಮೈ ವರ್ಕ್. ಸೊ ಯಾವುದಾದ್ರೂ ಒಂದು ಟೀಚರ್ ಹುಡುಗನಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ವರ್ಕ್ ಅನ್ನು ಕೊಟ್ಟು ಮುಗಿಸಿದಾಗ, ವರ್ಕ್ ಅನ್ನು ಮುಗಿಸಿದ್ಮೇಲೆ ಹೇಳ್ತಾರೆ ಲುಕ್ ಐ ಫಿನಿಶ್ಡ್ ಮೈ ವರ್ಕ್. ನೋಡಿ ಮ್ಯಾಮ್, ನಾನು ಮುಗಿಸ್ದೆ, ಹೋಮ್ವರ್ಕ್ ಮುಗ್ದೋಯ್ತು ಅಂತ ಹೇಳಿ. ಟೀಚರ್, ಇಸ್ ದಿಸ್ ಆನ್ಸರ್ ಕರೆಕ್ಟ್? ಓಕೆ, ನೀನು ಬರ್ದಿರೋ ಆನ್ಸರ್ ಕರೆಕ್ಟ್ ಇದೆಯಾ, ಚೆಕ್ ಮಾಡಿದ್ಯಾ, ಕರೆಕ್ಟ್ ಅದು ಅಂತ ಕೇಳಿದ್ರೆ ಸ್ಟೂಡೆಂಟ್, ಎಸ್ ಐ ಚೆಕ್ ಇಟ್ ಟ್ವೈಸ್. ಟ್ವೈಸ್ ಅಂದ್ರೆ 2 ಸಲ. 2 ಸಲ ಚೆಕ್ ಮಾಡಿದ್ದೀನಿ ಮ್ಯಾಮ್, ಕರೆಕ್ಟ್ ಇದೆ, ಇದು ಎಲ್ಲನೂ ಆನ್ಸರ್ ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೇಳುವಾಗ ಸೊ ಈ ಸೆಂಟೆನ್ಸ್ ಅನ್ನು ಈ ತರದನ್ನ ಹೇಳಬೇಕು. ನೆಕ್ಸ್ಟ್ ಒನ್ಗೆ ಬಂದ್ರೆ ಪರ್ಸನಲ್ ನೀಡ್ಸ್ ಮತ್ತೆ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಂಗೆ ಫ್ಯೂ ಮೋರ್ ಸೆಂಟೆನ್ಸಸ್. ಸ್ಟೂಡೆಂಟ್, ಮೇ ಐ ಡ್ರಿಂಕ್ ಸಮ್ ವಾಟರ್? ಸೊ ನೀರು ಕುಡಿಬೇಕಲ್ವಾ, ಅದನ್ನು ಕೇಳಬೇಕಾದ್ರೆ. ಸೊ ಸಾಮಾನ್ಯವಾಗಿ LKG UKG ಪ್ರೈಮರಿ ಮಕ್ಳುಗಳೆಲ್ಲಾನು ನೀರು ಕುಡಿಬೇಕಾದ್ರೂ ಮ್ಯಾಮ್ ಹತ್ರ ಪರ್ಮಿಷನ್ ತಗೊಂಡೇನೆ. ಬಿಕಾಸ್ ಮ್ಯಾಮ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಏಜ್ ನನ್ನ ಮಕ್ಳುಗಳಿಗೆ ಸ್ಕೂಲ್ನಲ್ಲಿ ಇರೋದೇ ಮ್ಯಾಮ್ಗಳು. ಓಕೆನಾ, ಜೆಂಟ್ಸ್ ಟೀಚರ್ಗಳು ಇರೋದಿಲ್ಲ ನಾರ್ಮಲಿ. ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಆಯಿತು ಅಂತಂದರೆ ಪ್ರೈಮರಿ ಸ್ಕೂಲಲ್ಲಿ ಇರ್ತಾರೆ, ಬಟ್ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಮ್ಯಾಮ್ಗಳೇ ಇರೋದು. ಸ್ಟೂಡೆಂಟ್, ಮೇ ಐ ಡ್ರಿಂಕ್ ಸಮ್ ವಾಟರ್? ಟೀಚರ್ ಹೇಳ್ತಾರೆ ಎಸ್, ಗೋ ಡ್ರಿಂಕ್ ವಾಟರ್. ಓಕೆನಾ, ಕುಡಿಬೇಕಾ, ಸರಿ ಹೋಗಿ ಕುಡ್ಕೊಂಡು ಬಾ ನೀನು ಅಂತ ಹೇಳಿ. ಮೇ ಐ ಯೂಸ್ ದ ವಾಶ್ರೂಮ್? ಎಸ್, ಯು ಕ್ಯಾನ್ ಗೋ ಔಟ್. ವಾಶ್ರೂಮ್ಗೆ ಹೋಗಿ ಬರಲಾ ಅಂತ ಕೇಳ್ತಾರಲ್ಲ, ಸೊ ಅದಕ್ಕೆ ಹೋಗೋವಾಗ ಈ ಥರ ಪರ್ಮಿಷನ್ ನಾನು ಕೇಳಬೇಕು. ಮೇ ಐ ಯೂಸ್ ದ ವಾಶ್ರೂಮ್? ಎಸ್, ಯು ಕ್ಯಾನ್ ಗೋ ಔಟ್. ಓಕೆ, ನೀನು ಹೋಗಿ ಬಾ ಅಂತೇಳಿ ಪರ್ಮಿಷನ್ ಕೊಡುವಾಗ ಹಿಂಗೆ ರೆಸ್ಪಾನ್ಸ್ ಇರುತ್ತೆ ಅಥವಾ ರಿಪ್ಲೈ ಇರುತ್ತೆ. ಸ್ಟೂಡೆಂಟ್, ಟೀಚರ್ ಐ ಫೀಲ್ ಸಿಕ್ ಟುಡೇ. ಸೊ ಮ್ಯಾಮ್, ನನಗೆ ಹುಷಾರಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ಐ ಫೀಲ್ ಸಿಕ್. ಹುಷಾರಿಲ್ಲ ಅಂತ ಹೇಳೋವಾಗ ಸಿಟ್ ಡೌನ್ ಆ್ಯಂಡ್ ರೆಸ್ಟ್ ಅ ಬಿಟ್. ಇನ್ನೇನು ಮಾಡೋಕ್ಕಾಗುತ್ತೆ, ಹುಷಾರಿಲ್ಲ ಅಂತಂದರೆ ಕುತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾರಲ್ವ. ಸೊ ಅದನ್ನು ಹೇಳಬೇಕಾದ್ರೆ ಸಿಟ್ ಡೌನ್ ಆ್ಯಂಡ್ ರೆಸ್ಟ್ ಅ ಬಿಟ್. ಸರಿನಪ್ಪ, ಆಯಿತು, ಕುತ್ಕೊಂಡು ರೆಸ್ಟ್ ಮಾಡು, ಆರಾಮಾಗಿರು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಯೂಸ್ ಮಾಡೋದು ಸೆಂಟೆನ್ಸು ಹೀಗಿರುತ್ತೆ. ಕ್ವೈಟ್ ಡೌನ್ ಪ್ಲೀಸ್, ಸ್ಟಾಪ್ ಟಾಕಿಂಗ್. ನಾರ್ಮಲಿ ಎಲ್ಲ ಟೀಚರ್ಗಳು ಎಲ್ಲ ಲೆವೆಲ್ ಕ್ಲಾಸ್ಗಳಲ್ಲೂ ಯೂಸ್ ಮಾಡುವಂಥ ವರ್ಡ್ ಇದು. ಈವನ್ ನಾನು ಡಿಗ್ರಿ ಕಾಲೇಜಿಗೆ ಪಾಠ ಮಾಡೋದು, ನಾನು ಸುಮಾರು ಸಲ ಕ್ಲಾಸಲ್ಲಿ ವರ್ಡನ್ನು ಯೂಸ್ ಮಾಡ್ತೀನಿ, ಸೈಲೆನ್ಸ್, ಸ್ಟಾಪ್ ಟಾಕಿಂಗ್ ಅಂತ ಹೇಳಿ. ಓಕೆ, ಕ್ವೈಟ್ ಡೌನ್ ಪ್ಲೀಸ್, ಸ್ಟಾಪ್ ಟಾಕಿಂಗ್. ಸೊ ಸೈಲೆನ್ಸ್ ಅನ್ನೋದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹೇಳ್ತೀವಿ ಅಂತಂದ್ರೆ, ಕ್ವೈಟ್ ಡೌನ್ ಅಂದರೆ ನಿಶಬ್ದವಾಗಿರಿ, ಮಾತಾಡಬಾರ್ದು ಅಂತ ಹೇಳಿ. ಸೊ ಸ್ಟಾಪ್ ಟಾಕಿಂಗ್. ದೆನ್ ಸ್ಟೂಡೆಂಟ್, ಐ ಆಮ್ ಸಾರಿ ಟೀಚರ್.
ಯಾಕೆ ಸಾರಿ ಕೇಳ್ತಾ ಇರೋದು? ಮಾತಾಡ್ತಾ ಇದ್ದಿದ್ದಕ್ಕೆ ಸಾರಿ ಕೇಳ್ತಾ ಇರೋದು. ಓ ಸಾರಿ ಮತ್ತೆ ಮಾತಾಡಲ್ಲ ನಾನು ಅಂತ ಹೇಳಿ. ನೆಕ್ಸ್ಟ್ ಟೀಚರ್, ಪ್ಲೀಸ್ ಕ್ಲೀನ್ ಅಪ್ ಯೋರ್ ಡೆಸ್ಕ್. ಸೊ ಡೆಸ್ಕ್ ಎಲ್ಲ ಗಲೀಜು ಮಾಡಿರ್ತಾವಲ್ಲ, ಎಸ್ಪೆಷಲಿ ಸ್ಕೂಲ್ ಮಕ್ಳಿಗಂತಾನೆ ಹೇಳ್ತಾ ಇರೋದು ನಾನು. ಇದನ್ನ ಏನದು ಎರೇಸರ್ ಎಲ್ಲ ಅದನ್ನ ರಬ್ ಮಾಡಿರ್ತಾರಲ್ವಾ, ಅದೆಲ್ಲ ಸಣ್ಣ ಸಣ್ಣ ಪೌಡರ್ ಎಲ್ಲ ಬಿದ್ದಿರುತ್ತೆ, ಅಥವಾ ಪೇಪರ್ ಎಲ್ಲ ಚೆಲ್ಲಾಡ್ಬಿಟ್ಟಿರ್ತಾರೆ, ಈ ಥರದ್ದು ಗಲೀಜೆಲ್ಲ ಏನೋ ಆಗಿರುತ್ತೆ. ಸೊ ಡೆಸ್ಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂತೇಳಿ ಡಿಸಿಪ್ಲಿನ್ ಕಲಿಸ್ಬೇಕು. ಸ್ಕೂಲ್ ಕೆಲಸ ಮಾಡಿಸ್ಕೋತಾರೆ ಅಂತಲ್ಲ, ಇಲ್ಲಿ ಡಿಸಿಪ್ಲಿನ್ ಕಲಿಸ್ಬೇಕಲ್ಲ ಮಕ್ಕಳಿಗೆ. ಸೊ ಪ್ಲೀಸ್ ಕ್ಲೀನ್ ಅಪ್ ಯೋರ್ ಡೆಸ್ಕ್, ಡೆಸ್ಕನ್ನು ಕ್ಲೀನ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್, ವೇರ್ ಶುಡ್ ಐ ಕೀಪ್ ದಿಸ್? ಈ ಕ್ಲೀನ್ ಮಾಡಿದ್ಮೇಲೆ ಅದ್ರದ್ದು ವೇಸ್ಟೇಜ್ ಎಲ್ಲ ಇರುತ್ತಲ್ವ, ಪೇಪರ್ ಆಗಿರಲಿ ಅಥವಾ ಅದು ಪೆನ್ಸಿಲ್ದು ಮತ್ತು ಶಾರ್ಪ್ ಎರೇಸರ್ದು ಪೌಡರ್ ಥರದ್ದೆಲ್ಲ ಇರುತ್ತಲ್ವ, ಏನಾದರೂ ವೇಸ್ಟ್ ಆಗಿರಲಿ ಅದು ಎಲ್ಲಿ ಹಾಕಲಿ, ಅಥವಾ ಪೆನ್ಸಿಲ್ ಶಾರ್ಪ್ ಮಾಡಬೇಕಾದ್ರೆ ಅದರದೆಲ್ಲ ಪೆನ್ಸಿಲ್ದೆಲ್ಲ ಇರುತ್ತಲ್ವ. ಸೊ ಅದನ್ನ ಹೇಳುವಾಗ ವೇರ್ ಶುಡ್ ಐ ಕೀಪ್ ದಿಸ್, ನಾನು ಇದನ್ನು ಎಲ್ಲಿ ಹಾಕಲಿ, ಎಲ್ಲಿ ಇಡಲಿ? ಸೊ ಪುಟ್ ಇಟ್ ಇನ್ ದ ಟ್ರಾಶ್ ಇನ್ ದ ಸೆನ್ಸ್ ಡಸ್ಟ್ಬಿನ್ಗೆ ಹಾಕೋದನ್ನ ಅಂತ ಹೇಳಿ. ಓಕೆ, ಕ್ಯಾನ್ ಐ ಕ್ಲೀನ್ ದ ಬೋರ್ಡ್? ಸ್ಟೂಡೆಂಟೇ ಕೇಳ್ತಾರೆ, ಲಾಸ್ಟಿಗೆಲ್ಲ ಬರ್ದಿರೋದನ್ನ ರಬ್ ಮಾಡಬೇಕಲ್ಲ ಬೋರ್ಡನ್ನು. ಸೊ ಕ್ಯಾನ್ ಐ ಕ್ಲೀನ್ ದ ಬೋರ್ಡ್? ಎಸ್, ಎರೇಸ್ ಬೋರ್ಡ್ ನೀಟ್ಲಿ. ಎರೇಸ್ ಇನ್ ದ ಸೆನ್ಸ್ ರಬ್ ಮಾಡಿ ಅದನ್ನು ಒರೆಸಿ ಅಥವಾ ಅಳಿಸಾಕಿ ಬೋರ್ಡ್ ಮೇಲೆ ಬರ್ದಿರೋದನ್ನ ಅಂತ ಹೇಳಿ. ಬೋರ್ಡ್ ನೀಟ್ಲಿ ಅಂತಂದರೆ ಸರಿಯಾಗಿ ಅಥವಾ ಕ್ಲೀನ್ ಆಗಿ ಅನ್ನೋ ಸೆನ್ಸ್ನಲ್ಲಿ. ಸೊ ಇಷ್ಟಾಯಿತು ಕ್ಲಾಸಿಂದು. ಇನ್ನೇನು ಮನೆಗೆ ಹೋಗೋ ಟೈಮ್ ಆಯ್ತು ಇವಾಗ. ಸೊ ಲಾಸ್ಟ್ ಸೆಕ್ಷನ್ಗೆ ಬರೋಣ. ಟೈಮ್ ಟು ರಿಟರ್ನ್ ಹೋಮ್, ಮನೆಗೆ ವಾಪಸ್ ಹೊರಡೋವಾಗ ಆಡುವಂಥ ಮಾತುಗಳು ಟೀಚರ್ ಸೈಡಿಂದ ಏನು ಬರುತ್ತೆ ಮತ್ತು ಮಕ್ಕಳ ಸೈಡಿಂದ ಏನು ಬರುತ್ತೆ. ಇವ್ರು ಕೇಳಿದಾಗ ಅವ್ರದ್ದು ರೆಸ್ಪಾನ್ಸ್ ಏನಿರುತ್ತೆ, ಅವ್ರು ಕೇಳಿದಾಗ ಇವ್ರದ್ದು ರೆಸ್ಪಾನ್ಸ್ ಏನಿರುತ್ತೆ. ಸೊ ಸಿಂಪಲ್. ಪ್ಯಾಕ್ ಯುವರ್ ಬ್ಯಾಗ್ಸ್ ನಾವು. ನಿಮ್ಮ ಬ್ಯಾಗ್ನೆಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಪ್ಯಾಕ್ ಮಾಡ್ಕೊಳ್ಳಿ ಇನ್ ದ ಸೆನ್ಸ್ ಏನೇನು, ಸ್ಕೂಲಲ್ಲಿ ತೆಗೆದಿರುವಂಥ ಬುಕ್ಸ್ಗಳು ಮತ್ತು ಅದು ನೋಟ್ಬುಕ್ಕು, ಪೆನ್ನು, ಬೇರೆ ಬೇರೆ ಸ್ಟೇಷನರೀಸ್ಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಈಸ್ ಇಟ್ ಟೈಮ್ ಟು ಗೋ? ಓಕೆ, ಮಕ್ಳು ಕೇಳ್ತಾರೆ, ಓ ಮನೆಗೆ ಹೋಗೋ ಟೈಮ್ ಆಗೋಯ್ತಾ ಅಂತ ಹೇಳಿ. ಎಲ್ಲರೂ ವಾಚ್ ಹಾಕೊಂಡು ಹೋಗಲ್ಲ, ನೆನ್ಪಿಟ್ಕೊಳ್ಳಿ ಅವರಿಗೆ. ಮತ್ತು ಎಲ್ಲ ಕ್ಲಾಸ್ ರೂಮಲ್ಲೂ ಕೂಡ ಗಡಿಯಾರಗಳನ್ನ ಇಟ್ಕೊಂಡಿರಲ್ಲ. ದೊಡ್ಡ ಮಕ್ಳುಗಳಾದ್ರೆ ನಿಮಿಷಕ್ಕೆ ಮೂರು ಸಲ ಹಿಂಗೆ ನೋಡ್ತಾ ಇರ್ತಾರೆ, ಟೈಮ್ ಯಾವಾಗ ಆಗುತ್ತೆ ಅಂತೇಳಿ. ಸೊ ಮಕ್ಳುಗಳಲ್ವಾ, ಓ ಮನೆಗೆ ಹೋಗೋ ಟೈಮ್ ಆಗೋಯ್ತಾ ಅಂತ ಖುಷಿಯಿಂದ ಕೇಳ್ತವೆ. ಸೊ ನೆಕ್ಸ್ಟ್ ಟೀಚರ್, ಎಸ್, ಸ್ಟ್ಯಾಂಡ್ ಇನ್ ಅ ಲೈನ್. ಆಬ್ವಿಯಸ್ಲಿ ಮಕ್ಳುಗಳಿಗೆ ಮನೆ ಕಳಿಸೋವಾಗ ಇವನ್ ಗೇಟಿಂದ ಹೊರಗಡೆ ಅವ್ರ ಪೇರೆಂಟ್ಸ್ಗಳು ಬಂದು ಪಿಕ್ ಮಾಡ್ಕೊಂಡು ಹೋಗ್ಲಿ ಅಥವಾ ಸ್ಕೂಲ್ ವ್ಯಾನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಲಿ, ಲೈನ್ ಮಾಡಿಸ್ಬಿಟ್ಟು ಕ್ಯೂನಲ್ಲಿ ಅವ್ರನ್ನ ಕಳಿಸ್ಬೇಕಾಗತ್ತೆ. ಸೊ ದಟ್ ಎಸ್, ಸ್ಟ್ಯಾಂಡ್ ಇನ್ ಅ ಲೈನ್, ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ ಅಂದರೆ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಮನೆಗೆ ಹೋಗೋ ಟೈಮ್ ಆಯಿತು ಅಂತ ಹೇಳುವಾಗ. ಸ್ಟೂಡೆಂಟ್, ಸಿ ಯು ಟುಮಾರೋ ಟೀಚರ್ ಗುಡ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಲಾಸ್ಟಲ್ಲಿ ಕಾನ್ವರ್ಸೇಷನ್ನ ಎಂಡ್ ಮಾಡೋವಾಗ ಅಥವಾ ಅವತ್ತಿಂದ ನಾವು ಮೀಟ್ ಮಾಡಿದ್ದನ್ನು ಮುಗಿಸ್ಕೊತಾ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ನಾಳೆ ಸಿಗ್ತೀವಿ ಮತ್ತೆ ಇವತ್ತು ಸಿಗಲ್ಲ ಅಂತ ಹೇಳುವಾಗ ಯೂಸ್ ಮಾಡುವಂಥ ಕಾಮನ್ ಸೆಂಟೆನ್ಸ್ ಇದು. ದಟ್ ಮೇ ಬಿ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಆರ್ ವೇರ್ ಇಟ್ ಮೇ ಬಿ. ಸಿ ಯು ಟುಮಾರೋ ಟೀಚರ್, ಗುಡ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಓಕೆ ಆಯಿತು, ನಾಳೆ ಸಿಗೋಣ, ಹೋಗಿ ಬನ್ನಿ, ಹ್ಯಾವ್ ಅ ನೈಸ್ ಡೇ, ದಿನ ಚೆನ್ನಾಗಿರಲಿ ಅಂತ ಹೇಳಿ ಕಳಿಸೋವಂಥದ್ದು. ಸೊ ಇದಿಷ್ಟ ಆಗಿತ್ತು ಕ್ಲಾಸ್ ರೂಮ್ನಲ್ಲಿ ಟೀಚರು ಮತ್ತು ಮಕ್ಕಳುಗಳು, ನಾನು ಹೇಳ್ದಂಗೆ LKG ಇಂದ ಪ್ರೈಮರಿ ಸ್ಕೂಲ್ ಮಕ್ಕಳುಗಳ ಲೆವೆಲ್ನಲ್ಲಿ ನಡಿಬಹುದಾದಂತಹ ಒಂದಷ್ಟು ಕಾನ್ವರ್ಸೇಷನ್ಸ್ಗಳು ಆ್ಯಂಡ್ ಅದರಲ್ಲಿ ಯೂಸ್ ಮಾಡುವಂಥ ಒಂದಷ್ಟು ಸೆಂಟೆನ್ಸ್ಗಳು. ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಹಿಟ್ ದ ಲೈಕ್ ಬಟನ್, ಅದನ್ನು ಮಾಡಿ. ಮತ್ತು ನಿಮ್ಮ ಯಾವೆಲ್ಲ ಫ್ರೆಂಡ್ಸ್ಗಳಿಗೆ ಇದು ನೆಸೆಸಿಟಿ ಅಂತ ಅನ್ಸುತ್ತೋ ಅದನ್ನು ಶೇರ್ ಮಾಡಿ. ಅಥವಾ ಈ ಥರದ್ದೇ ಸ್ಪೆಸಿಫಿಕ್ ಆಗಿ ನಿಮಗೆ ಕಂಟೆಂಟ್ಗಳು ಬೇಕು ಅಂತಂದರೆ ಡೋಂಟ್ ಎಸಿಟೇಟ್ ಟು ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆ್ಯಂಡ್ ಇಫ್ ಪಾಸಿಬಲ್ ಮ್ಯಾಕ್ಸಿಮಮ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಮಗೆ ಅನಿಸಿದ್ನೆಲ್ಲ ಅಥವಾ ಏನು ನೆಸೆಸಿಟಿ ನೀಡಿದೆ ಅಂತ ಅನ್ಸುತ್ತೋ ಅದೆಲ್ಲ ಟಾಪಿಕ್ ಮೇಲೂ ಕೂಡ ಈ ಥರದ ವೀಡಿಯೋಸ್ಗಳನ್ನ ಕವರ್ ಮಾಡ್ತೀನಿ. ಥ್ಯಾಂಕ್ ಯು.